ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಿನ್ನೆ ಮ್ಯಾಚ್ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಎಷ್ಟೊಂದು ಜನ ಮೋಸ್ಟ್ಲಿ ಮಲ್ಕೊಂಡ್ಬಿಟ್ಟಿರ್ತೀರಾ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಲೇಟ್ ನೈಟ್ ಇತ್ತು. ಆ್ಯಕ್ಚುಲಿ ನಾನು ವೈಭವ್ ಸೂರ್ಯವಂಶಿ ಮ್ಯಾಚ್ ನೋಡಬೇಕು, ಯಾವ ಥರ ಪರ್ಫಾರ್ಮ್ ಮಾಡ್ತಾನೆ ಅಂತ ನೋಡಬೇಕು ಅಂತ ಕಾಯ್ತಾ ಇದ್ದೆ. ನೋಡಿದ್ರೆ ಇಂಡಿಯಾ ಬೌಲಿಂಗ್ ಸೆಲೆಕ್ಟ್ ಮಾಡ್ಕೊಂತು. ಸೊ 12-12ವರೆಗೂ ವೆಯ್ಟ್ ಮಾಡಬೇಕಾಯ್ತು. ಬಟ್ ಆದರೂ ನಿದ್ದೆ ಬರ್ತಾ ಇದ್ರು. ಒಂದು ಕಡೆ ನೋಡಬೇಕು ವೈಭವ್ ಸೂರ್ಯವಂಶಿ ಇಂಟರ್ನ್ಯಾಷನಲ್ ಮ್ಯಾಚ್ ಯಾವ ಥರ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಅಂತೂ ಅವರು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಈ ಮ್ಯಾಚ್ ಆದರೂ ಬರುತ್ತೆ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡ್ತಾ ಇದ್ರೆ ಅದು ಒಂಥರ ಡಿಸಪಾಯಿಂಟ್ಮೆಂಟ್. ಗೈಸ್, ಏನಾಯಿತು ಈ ಥರ ರಿಸಲ್ಟ್ನ ನಿಜ ಹೇಳ್ಬೇಕಂದ್ರೆ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಇಂಡಿಯಾ ರೀಸೆಂಟ್ ಫಾರ್ಮ್ ನೋಡಿದ್ರೆ ನೀವೆಲ್ಲ ಯಾವ ಥರ T20ನ ಡಾಮಿನೇಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಎನಿವೆ ನೋಡೋಣ ಇಂಡಿಯಾ ಯಾವ ಥರ ಪರ್ಫಾರ್ಮ್ ಮಾಡ್ತು. ಇಂಡಿಯಾ ಟಾಸ್ಕ್ ಗೆದ್ದು ಮೊದಲು ಬ್ಯಾಟಿಂಗ್ ಹಾಕೊಂಡು ಮಾಡ್ಕೊಂಡಾಗ ಸರಿ, ಒಳ್ಳೆ ಡಿಸಿಷನ್. ಲಾಸ್ಟ್ ಮ್ಯಾಚ್ ಎಲ್ಲ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿದ್ರು, ಈಗ ಫೀಲ್ಡಿಂಗ್ ಸೆಲೆಕ್ಟ್ ಮಾಡಿದ್ದಾರೆ. ಚೇಸ್ ಮಾಡೋದು ಈಸಿ ಇರುತ್ತೆ ಅಂತ ಅನಿಸ್ತಾ ಇತ್ತು. ಆದರೆ ಕೊನೆಗೆ ಆಗಿದ್ದೇ ಬೇರೆ. ಇಂಗ್ಲೆಂಡ್ 201 ರನ್ ನೋಡಿದ್ರೆ ಟೀಮ್ ಇಂಡಿಯಾ ಕೇವಲ 76 ರನ್ಗೆ ಆಲ್ ಔಟ್. ಗೈಸ್, ಆಲ್ ಔಟ್. ಈ ಸೆಂಟಲ್ಲಿ ಕೇಳೇ ಇಲ್ಲ ನಾನು ಈ ಮಾತನ್ನ, ಅದು ಇಂಡಿಯಾ ಕಡೆಯಿಂದ. ಅಯ್ಯೋ, ಸ್ಕೋರ್ ನೋಡಿದ್ಮೇಲೆ ನಿಜವಾಗಿಯೂ ಶಾಕೆ ಆಯಿತು. ಹಾಗಿದ್ರೆ ಈ ಮ್ಯಾಚ್ನಲ್ಲಿ ನಿಜವಾಗಿ ಎಲ್ಲಿ ತಪ್ಪಾಯಿತು, ಇಂಗ್ಲೆಂಡ್ ಹೇಗೆ ಸಂಪೂರ್ಣವಾಗಿ ಡಾಮಿನೇಟ್ ಮಾಡ್ತು, ನಮ್ಮ ಪ್ಲೇಯರ್ಸ್ ಯಾಕೆ ಫೇಲ್ ಆದರು, ಎಲ್ಲವನ್ನೂ ಆರಾಮಾಗಿ ಮಾತಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಶುರು ಮಾಡೋಣ. ಇಂಗ್ಲೆಂಡ್ ಇನ್ನಿಂಗ್ಸ್ ಮೊದಲಿಗೆ ಇಂಡಿಯಾ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತು. ಇದು ಮೊದಲ ಓವರ್ಸ್ ಚೆನ್ನಾಗೇ ಇತ್ತು. ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಮಾಡಿದ್ರು ಹರ್ಷದೀಪ್ ಮತ್ತು ಹರ್ಷಿತ್ ರಾಣಾ. ಆದರೆ ಆಮೇಲೆ ಫಿಲಿಪ್ ಸಾಲ್ಟ್ ಸ್ಟಾರ್ಟ್ ಮಾಡಿದ್ರು. ಫಿಲ್ ಸಾಲ್ಟ್ ಅವರು RCB ಡಾಮಿನೆಂಟ್ ಪ್ಲೇ ಗೊತ್ತೇ ನಿಮಗಿದೆ. ಬಂದ ರೀತಿ ಮ್ಯಾಚ್ ಕಂಪ್ಲೀಟ್ಲಿ ಚೇಂಜ್ ಆಯ್ತು. ಅಪ್ಪ ಏನು ಕಾನ್ಫಿಡೆನ್ಸ್ ಗುರು ಬ್ಯಾಟಿಂಗ್ನಲ್ಲಿ. ಯಾವ ಪ್ರೆಷರ್ ಇಲ್ಲ, ಕೂಲಾಗಿ ಆಡಿದ್ರು. ಲೂಸ್ ಬಾಲ್ ಸಿಕ್ಕಿದ್ರೆ ಬೌಂಡ್ರಿ, ಶಾರ್ಟ್ ಬಾಲ್ ಆದರೆ 6. 44 ಬಾಲಲ್ಲಿ 70 ರನ್ನು. ಗೈಸ್, ನಾ ಹೇಳ್ದಂಗೆ ಹೊಡೆದ್ರು ಇಂಡಿಯಾದವ್ರನ್ನ ಅಂತ ಹೇಳ್ಬೋದು. ಅವರ ಇನ್ನಿಂಗ್ಸ್ ನೋಡಿದಾಗಲೇ ಇಂಗ್ಲೆಂಡ್ 180+ ಹೋಗುತ್ತೆ ಅಂತ ನನಗೆ ಫೀಲಿಂಗ್ ಇತ್ತು. ಅದ್ರ ಜೊತೆಗೆ ಕೊನೆಯ ಓವರ್ಸ್ನಲ್ಲಿ ಸ್ಯಾಮ್ ಕರ್ನ್ ಕೂಡ ಸೂಪರಾಗಿ ಫಿನಿಶ್ ಕೊಟ್ಟರು. 24 ರನ್ನೇ ಅವರು 41 ರನ್ ಹೊಡೆದ್ರು, ನಾಟ್ ಔಟ್ ಆದರು. ಕೊನೆಯ ಓವರ್ಸ್ನಲ್ಲಿ ಬಂದ ನಮ್ಮ ಟೀಮ್ ಇಂಡಿಯಾಗೆ ತುಂಬ ರನ್ಸ್ ಕಾಸ್ಟ್ಲಿ ಆಯಿತು. ಗೈಸ್, ತುಂಬ ಸ್ಕೋರ್ ಕೊಟ್ಬಿಟ್ರು ಲಾಸ್ಟಲ್ಲಿ. ಇನ್ನು 20 ಓವರ್ ಮುಗಿದಾಗ ಇಂಗ್ಲೆಂಡ್ ಸ್ಕೋರ್ 201ಗೆ 7 ವಿಕೆಟ್. ಆದರೂ ನಾನು ಅಂದ್ಕೊಂಡೆ 202 ಟಾರ್ಗೆಟ್ ಅಷ್ಟೊಂದು ಟಫ್ ಇಲ್ಲ. ಆದರೆ ಟೀಮ್ ಇಂಡಿಯಾ ಕೂಡ ಸ್ಟ್ರಾಂಗ್ ಟೀಮ್ ಅಲ್ವಾ, ಒಳ್ಳೆ ಟಫ್ ಫೈಟ್ ಕೊಡ್ತಾರೆ. ಅಟ್ಲೀಸ್ಟ್ ಲಾಸ್ಟ್ ತನಕ ಮ್ಯಾಚ್ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಇಂಡಿಯಾ ಬ್ಯಾಟಿಂಗ್ ಬಂದಾಗ ಸ್ಟಾರ್ಟೇ ಚೆನ್ನಾಗಿ ಆಯಿತು ಅಂತ ಅನಿಸ್ತು. ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಚೆನ್ನಾಗಿ ಆಡ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು. ನಿಜವಾಗ್ಲೂ ಶಾಕ್ ಅಲ್ಲಿಂದನೇ ಶೋ ಆಗಿದ್ದು. ಸೆಕೆಂಡ್ ಇನ್ನಿಂಗ್ಸ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲೇ ವೈಭವ್ ಸೂರ್ಯವಂಶಿ ವಿಕೆಟ್ ಗುರು. ಫ್ಯಾನ್ಸ್ ಇನ್ನು TV ಮುಂದೆ ಪ್ರಾಪರಾಗಿ ಕುತ್ಕೊಳ್ಳೋಕ್ಕೂ ಆಗಲ್ಲ. ಟಾಪ್ ಆರ್ಡರ್ ಕೊಲ್ಯಾಪ್ಸ್. ಅರ್ಧ ಫಿನಿಶ್ ಪೆವಿಲಿಯನ್ಗೆ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ನಮ್ಮ ಬ್ಯಾಟ್ರಸ್ ಸೆಲೆಕ್ಷನ್ ಕೂಡ ಕನ್ಫ್ಯೂಷನ್ ಆಗಿತ್ತು. ಆದರೆ ಅಲ್ಲಿ ಅಭಿಷೇಕ್ ಶರ್ಮಾ ಔಟ್ ಆದ್ರು, ವೈಭವ್ ಸೂರ್ಯವಂಶಿ ಔಟ್ ಆದ್ರು, ಇನ್ನು ಬರ್ತಾನೆ ಶ್ರೇಯಸ್ ಅಯ್ಯರ್, ಅವನು 6 ಹೊಡೆಕ್ಟ್ ಮಾಡ್ತಾನೆ. ಅಟ್ಲೀಸ್ಟ್ ಸ್ವಲ್ಪ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿಲ್ಲ ಗುರು. ಕ್ಯಾಪ್ಟನ್ ನಾಕ್ ಆಡಬೇಕು ನಿಂತ್ಕೊಂಡು. ಅಲ್ಲೇ ಇದ್ದಾನೆ ಗುರು ಧೋನಿ, ಅವ್ರದ್ದು ಬರ್ತಡೇ ಇವತ್ತು. ಅವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ಕೂಲಾಗಿ ಆರಾಮಾಗಿ ಆಡೋಣ, ಲಾಸ್ಟ್ವರೆಗೂ ಮ್ಯಾಚ್ ತಗೊಂಡೋಗೋಣ ನನ್ನ ಯಾವುದೇ ಒಂದು ಕಾನ್ಫಿಡೆನ್ಸ್ ಆಗಲಿ ಇರಲಿಲ್ಲ ಶ್ರೇಯಸ್ ಅಯ್ಯರ್. ಇದೊಂದು ನನಗೆ ಡಿಸಪಾಯಿಂಟ್ ಅನಿಸ್ತು. ಆ್ಯಕ್ಚುಲಿ ನನಗೆ ಶ್ರೇಯಸ್ ಅಯ್ಯರ್ ನನಗೆ ತುಂಬ ಇಷ್ಟ. ಅವ್ರ ಕ್ಯಾಪ್ಟನ್ಸಿ ಯಾವ ಥರ ಪಂಜಾಬ್ ಮೇಲೆ ಮಾಡಿದ್ದಾರೆ ಅಂತ. ನಮ್ಮ ಬ್ಯಾಟರ್ ಸೆಲೆಕ್ಷನಿಂದನೇ ಇವತ್ತು ಮ್ಯಾಚ್ ಸೋಲ್ತು ಅಂತಲೇ ಹೇಳ್ಬೋದು. ಬ್ಯಾಟರ್ ಶಾರ್ಟ್ ಸೆಲೆಕ್ಷನಿಂದ ಕ್ರೀಸ್ನಲ್ಲಿ ಸೀಟ್ ಆಗೋ ಮುಂಚೆನೇ ರಿಸ್ಕಿ ಶಾಟ್ಸು ಸೆಟ್ ಆಗಬೇಕಾಗಿತ್ತು. ಸ್ವಲ್ಪ ರಿಸ್ಕಿ ಶಾಟ್ಸ್ ಯಾಕೆ ಆಡಬೇಕಾಗಿತ್ತು? ನಿಧಾನಕ್ಕೆ ಲಾಸ್ಟ್ವರೆಗೂ ಮ್ಯಾಚ್ ತಗೊಂಡೋಗಿದ್ರೆ ಆಗ್ತಿತ್ತಲ್ವಾ. ಇದೇ ಗೈಸ್ ಡಿಫ್ರೆನ್ಸು ವಿರಾಟ್ ಕೊಹ್ಲಿ, ಧೋನಿ ಮತ್ತು ಈಗಿರೋ ಟೀಮ್ ಇಂಡಿಯಾಗೆ. ಇಂಗ್ಲೆಂಡ್ ಬೌಲರ್ಸ್ ಕೂಡ ಒಳ್ಳೆ ಚಾನ್ಸೇ ಕೊಡಲಿಲ್ಲ ಯಾರಿಗೂ ಸರಿಯಾಗಿ ಆಡೋದಕ್ಕೆ. ಸ್ವಿಂಗು, ಫೇಸು, ಲೈನ್, ಲೆಂತ್ ಎಲ್ಲ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಒಬ್ಬ ಬ್ಯಾಟರ್ ಆದರೂ ನಾನು ಮ್ಯಾಚ್ ಫಿನಿಶ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಕಾಡಲಿಲ್ಲ. ಎಂತೆಂಥ ಪ್ಲೇಯರ್ಸ್ ಇದ್ದಾರೆ ಗುರು. ಶ್ರೇಯಸ್ ಅಯ್ಯರ್, ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ T20 ವರ್ಲ್ಡಲ್ಲಿ ನಂಬರ್ 1 ಪ್ಲೇಯರ್ ಈಗ. ಇನ್ನು ಶಿವಮ್ ದೂಬೆ, ಆಮೇಲೆ ಇವನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಅಕ್ಷರ್ ಪಟೇಲ್ ಅವ್ರೂ ಇದು ಕೊಡಲಿಲ್ಲ. ತಿಲಕ್ ವರ್ಮಯಿಂದನೂ ಡಿಸಪಾಯಿಂಟ್. ಒಬ್ಬರು ಬರ್ತಿದ್ರು, ಸ್ವಲ್ಪ ಓಪು ಕೊಡ್ತಾ ಇದ್ರು, ಮತ್ತೆ ಔಟ್ ಆಗ್ತಿದ್ರು, ಮತ್ತೊಬ್ಬರು ಔಟ್. ಸೇಮ್ ಹೀಗೆ ವಿಕೆಟ್ಸ್ ಬೀಳ್ತಾನೇ ಇತ್ತು. 11 ಓವರ್ಗೆ ಗೈಸ್ 76 ಆಲ್ ಔಟ್. ಸದ್ಯ RCB ಸ್ಕೋರ್ನ ರೆಕಾರ್ಡ್ನ ಬ್ರೇಕ್ ಮಾಡಲಿಲ್ಲ ಇವರು. ಅಟ್ಲೀಸ್ಟ್ 76 ನೋಡಿದ್ರು. ಬಟ್ ರೀಸೆಂಟಾಗಿರೋ T20 ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಮೇಲೆ ಮುಂದೆ ಇದು 76 ಅನ್ನೋದು ತುಂಬ ಹೀನಾಯವಾದ ಸೋಲು ಅಂತಲೇ ಹೇಳ್ಬೋದು. ನಾನು ಇಷ್ಟು ಬೇಗ ಮ್ಯಾಚ್ ಮುಗೀತು ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ಟೋಟಲಿ ಡಿಸಪಾಯಿಂಟೆಡ್. ಇನ್ನು ಇಂಗ್ಲೆಂಡ್ ಬೌಲಿಂಗ್ ಬರೋದಾದರೆ ಕ್ರೆಡಿಟ್ ಕೊಡಲೇಬೇಕು ಗೈಸ್. ಜೋಶ್ ಟಂಗ್
4 ವಿಕೆಟ್ ಕ್ರಾಸ್ ಸೀಮ್ ಇಟ್ಕೊಂಡು ಏನು ಸಖತ್ತಾಗಿ ಬೌಲಿಂಗ್ ಮಾಡೋದು ಗೊತ್ತಾ, ಸೂಪರ್. ಅವರಲ್ಲಿ ನಿಜವಾಗ್ಲೂ ಸೂಪರ್. ಆಮೇಲೆ ಜೋಫ್ರಾ ಆರ್ಚರ್ ಗೊತ್ತೇ ಇದೆ, ಅಬ್ಬಬ್ಬಬ್ಬ ಏನು ಫೇಸು, ಏನು ಅಗ್ರೆಷನ್. ಬ್ಯಾಟ್ಸ್ಮನ್ಗೆ ಯೋಚನೆ ಮಾಡೋ ಟೈಮೇ ಕೊಡಲಿಲ್ಲ. 3 ವಿಕೆಟ್ಸ್ ತೆಗೆದುಕೊಂಡು ಮ್ಯಾಚ್ ಸಂಪೂರ್ಣ ಇಂಗ್ಲೆಂಡ್ ಕಡೆಗೆ ತೆಗೆದುಕೊಂಡು ಹೋದರು. ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಇವ್ರಿಗೆ ಸಿಕ್ತು, ಆರ್ಚರ್ ಅವ್ರಿಗೆ. ಇನ್ನು ನನ್ನ ಪ್ರಕಾರ ಬರೋದಾದರೆ ಈ ಸೋಲಿಗೆ ಮುಖ್ಯ ಕಾರಣ ಬೌಲಿಂಗ್ ಅಲ್ಲ, 201 ಸ್ಕೋರ್ ಚೇಸ್ ಮಾಡೋಕ್ಕೆ ಕಷ್ಟ. ಆದರೆ 76 ಆಲ್ ಔಟ್ ಆಗೋದು ಅಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ ಗೈಸ್. ದಿಸ್ ಈಸ್ ನಾಟ್ ಇಟ್ ಆಲ್ ಅಕ್ಸೆಪ್ಟೆಡ್. ಅಂಥ ಸ್ಟ್ರಾಂಗ್ ಪ್ಲೇಯರ್ಸ್ ನಮ್ಮ ಹತ್ರ ಇದ್ದಾರೆ. ನಮ್ಮ ಬ್ಯಾಟಿಂಗ್ ಅಪ್ರೋಚ್ನಲ್ಲೇ ರಾಂಗ್ ಇದೆ ಅಂತ ನನಗನ್ನಿಸ್ತು. ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಪಾರ್ಟ್ನರ್ಶಿಪ್ ಬರಲಿಲ್ಲ. ಒಬ್ಬ ಬ್ಯಾಟ್ರ್ ಆದ್ರೂ 40 to 50 ರನ್ಸ್ ಹೊಡಿಲಿಲ್ಲ. ಕನಿಷ್ಠ ಮ್ಯಾಚ್ ಲಾಸ್ಟ್ ತನಕ ತಗೊಂಡೋಗೋಕ್ಕಾದ್ರೂ ಆಗಲಿಲ್ಲ. ಆದರೆ ನಿನ್ನೆ ಫೈಟ್ ಅನ್ನೋದೇ ಕಾಣಿಸ್ಲಿಲ್ಲ ಗೈಸ್. ಆದ್ರೂ ನನ್ನ ಸಮ್ಮರಿಗೆ ಬರೋದಾದರೆ ಒಂದು ಸೋಲ್ ನೋಡಿ ಟೀಮ್ ಇಂಡಿಯಾನ ಮುಗೀತು ಕತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಾವೇನು ಶ್ರೀಲಂಕಾ, ಜಿಂಬಾಬ್ವೆ, ಬಾಂಗ್ಲಾದೇಶ ಎಲ್ಲ ಬಂದೇ ಬರ್ತೀವಿ, ಸ್ಟ್ರಾಂಗಾಗಿ ಕಂಬ್ಯಾಕ್ ಮಾಡೇ ಮಾಡ್ತೀವಿ. ಬಟ್ ಸ್ವಲ್ಪ ಡ್ರೆಸ್ಸಿಂಗ್ ರೂಮಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಚೇಂಜಸ್ ಮಾಡ್ಕೋಬೇಕು. ಟೀಮಲ್ಲಿ ಏನು ಬೇಕು, ಏನು ಅನಲೈಸ್ ಮಾಡಬೇಕು, ಏನಾಗಿದೆ. ಈ ಟೀಮ್ ಕಂಬ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟು ಗೈಸ್, ಆ್ಯಂಡ್ ದೇ ಹ್ಯಾವ್ ಎನ್ ಎಬಿಲಿಟಿ ಆಲ್ಸೋ. ಮುಂದಿನ ಪಂದ್ಯದಲ್ಲಿ ಸ್ಟ್ರಾಂಗ್ ರಿಪ್ಲೈ ಕೊಡ್ತಾರೆ ಅಂತ ಸ್ಟ್ರಾಂಗ್ ನಂಬಿಕೆ ಇದೆ. ಇನ್ನು ನಿಮ್ಮ ಪ್ರಕಾರ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು, ಟಾಸ್ ಡಿಸಿಷನ್ನ, ಬ್ಯಾಟಿಂಗಾ ಅಥವಾ ಇಂಗ್ಲೆಂಡ್ ಬೌಲಿಂಗಾ? ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವೆಲ್ಕಮ್ ಬ್ಯಾಕ್ ಟು AGK ಕ್ಲಿಪ್ಸ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ವಂದೇ ಮಾತರಂ.